ರೀ ನಾವೇನೋ ಅವತ್ತು ಅಮೃತನ ರಹಸ್ಯನ ತಿಳ್ಕೊಳ್ಬೇಕು ಅಂತ ಮಾತಾಡ್ಕೊಂಡ್ವಿ. ಆದರೆ ಹೇಗೆ ಮುಂದುವರಿಯೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಇದೆಲ್ಲ ನಮ್ಮಿಂದ ಸಾಧ್ಯನಾ, ಅಥವಾ ನಮ್ ಬಂದಿರೋ ಅನುಮಾನದಲ್ಲಿ ಹುರುಳಿದ್ಯಾ ಅಂತ ಅನಿಸ್ತಾ ಇದೆ. ಅಲ್ಲ, ಅವಳಿಗೇನೋ ಶಕ್ತಿ ಇರೋದಕ್ಕೆ ಹೇಗೆ ಸಾಧ್ಯ? ಮೂರಾಜಿ, ನಿನಗೆ ಬಂದಿರೋ ಅನುಮಾನ ಸರಿಯಾಗೇ ಇದೆ. ಅವಳಲ್ಲಿ ನಿಜವಾಗ್ಲೂ ಒಂದು ದೊಡ್ಡ ರಹಸ್ಯ ಇದೆ ಕಣೆ. ಅಷ್ಟು ದಿನದಿಂದ ಈ ಮಾತನ್ನ ಕೇಳಿ ಕೇಳಿ ನಂಗೆ ಸಾಕಾಗೋಗಿದೆ. ಬಾಯ್ ಬಿಟ್ಟು ಹೇಳೋದಕ್ಕೇನು, ಬಾಯ್ ಬಿದ್ದೋಗಿದ್ಯಾ? ಹ್ಞೂ ಕಣೆ, ಬಾಯಿ ಬಿದ್ದೋಗಿದೆ. ತಮಾಷೆ ಅಲ್ಲ, ಇದೇ ಸತ್ಯ. ರಹಸ್ಯ ಹೊರಗೆ ಬರ್ದಿರೋ ಹಾಗೆ ಏನೋ ತಂತ್ರ ಮಾಡಿದಾಳೆ. ಅದಕ್ಕೆ ಇಷ್ಟು ದಿನ ಸುಮ್ಮನಿದ್ದೆ. ಈಗ ಸರಿಯಾಗಿ ಕೇಳಿಸ್ಕೊ. ಅವತ್ತು ನೀನು ಹೇಳ್ದಾಗೆ ಒಬ್ಬ ಒಳ್ಳೆ ಮಂತ್ರವಾದಿನ ಹುಡ್ಕೋಣ. ಅವರಿಂದ ಅಮೃತ ರಹಸ್ಯನೆಲ್ಲ ಬಾಯಿ ಬಿಡಿಸೋಣ. ನನ್ನ ಬಾಯಿ ಕಟ್ ಹಾಕಿ ರಹಸ್ಯನೆಲ್ಲ ಹೂತಾಕಕ್ಕೆ ನೋಡ್ತಿರೋ ಅವಳು ಹುನ್ನಾರಕ್ಕೆ ತಕ್ಕ ಉತ್ತರ ಕೊಡಬೇಕು. ಇನ್ನು ಸುಮ್ಮನಿದ್ರೆ ಆಗಲ್ಲ. ಅವಳನ್ನ ಈ ಮನೆಯಿಂದಲ್ಲ, ಈ ಲೋಕದಿಂದನೇ ಹೊರಗೆ ಕಳಿಸ್ಬೇಕು. ಹಾಗೆ ಮಾಡ್ತೀನಿ. ರೀ, ಒಬ್ಬ ಮಂತ್ರವಾದಿನ ಕರ್ಕೊಂಡು ಬಂದು ಏನೂ ಪ್ರಯೋಜನ ಆಗಲಿಲ್ಲ. ಈಗ ಇನ್ನೊಬ್ಬ ಮಂತ್ರವಾದಿನ ಹೇಗೆ ಹುಡುಕೋದು? ಯಾಕಾಗಲ್ವೇ? ಅವನಿಲ್ದಿದ್ರೆ ಅವನ ಅಪ್ಪನ ಥರದವನ್ನ ಹುಡ್ಕೋಣ ಅಂತ ಮಾತಾಗಿತ್ತು ತಾನೆ ಅವತ್ತು. ಅದು ಸರಿ, ಆ ಬಾಬಾ ಇಲ್ಲಿ ಕಾಣಿಸ್ತಾನೆ ಇಲ್ವಲ್ಲ? ಹಾಗಾದ್ರೆ ಅವ್ರ ಹತ್ರನೇ ಹೋಗಿ ಕೇಳ್ಬೋದಾಗಿತ್ತಲ್ಲ. ಬೇಡ ರಜೆ, ಅವ್ರು ಬೇಡ, ಬೇರೆಯವ್ರನ್ನ ಹುಡ್ಕೋಣ. ಅವನಿಗಿಂತ ಶಕ್ತಿಶಾಲಿ ಆಗಿರೋನ್ನ ಹುಡುಕ್ತೀನಿ ಈ ಸತಿ. ನನ್ನ ಮೇಲೆ ನಂಬಿಕೆ ಇದೆ ತಾನೆ? ಸರಿ ಆಗಿದ್ರೆ ಬಾಬಾಕ್ಕಿಂತ ಶಕ್ತಿಶಾಲಿ ಆಗಿರೋನು ಇದ್ದೇ ಇರ್ತಾನೆ, ಸಿಕ್ಕೇ ಸಿಗ್ತಾನೆ. ನೋಡ್ತಾ ಇರು. ಅಮೃತ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಮಾವ. ಅದು ಸರಿ, ಒಂದಷ್ಟು ವಿಚಾರಗಳು ಕೇಳ್ಪಟ್ಟೆ ನಿನ್ನ ಅರ್ಜುನ್ ಬಗ್ಗೆ. ಅದೇನೋ ತವ್ರ ಮನೆಗೆ ಹಬ್ಬಕ್ಕೆ ಅಂತ ಹೋದವರು ಜಗಳ ಮಾಡ್ಕೊಂಡು ಬಂದಿದ್ದೀರಂತೆ. ಏನು ವಿಷಯ ಅಮ್ಮ? ನೋಡಮ್ಮ ಅಮೃತ, ಪರ್ಸ್ನಲ್ ವಿಚಾರದಲ್ಲಿ ಮೂಗು ತೂರಿಸ್ತಿದ್ದೀನಿ ಅಂತ ಅಂದ್ಕೋಬೇಡ. ಈಗ ಅಣ್ಣನೂ ಊರಲ್ಲಿಲ್ಲ. ಅವನ ಸ್ಥಾನದಲ್ಲಿ ನಿಂತು ಮಕ್ಕಳಿಗೇನಾದರೂ ಸಮಸ್ಯೆ ಇದ್ದರೆ ಕೇಳಿ ಆದರೆ ಬಗೆಹರಿಸೋಣ ಅಂತ ಅಷ್ಟೇ. ಆಗಲೇ ಅರ್ಜುನು ತುಂಬ ನೊಂದ್ಕೊಂಡಿದ್ದ. ನೀನು ಕೂಡ ಬೇಜಾರಲ್ಲಿರೋ ಆಗಿದೆ. ಏನಾಯ್ತಮ್ಮ? ಅರ್ಜುನ್ ಏನಾದರೂ ನಿನ್ನ ಮನಸ್ಸಿಗೆ ಬೇಜಾರಾಗೋಗಿ ಮಾಡಿದ್ನಾ? ಹಾಗೇನಾದರೂ ಇದ್ದರೆ ಹೇಳು, ನಾನು ಈಗಲೇ ಅವನ್ನ ಕರೆದು ಬುದ್ಧಿ ಹೇಳ್ತೀನಿ. ಹಾಗೇನಿಲ್ಲ ಮಾವ. ಅವತ್ತು ನಾನು ಯಾವುದೋ ಒಂದು ಮುಖ್ಯವಾದ ಕೆಲಸಕ್ಕೆ ಹೊರಟಿದ್ದೆ. ಅವರದಕ್ಕೆ ಅಡ್ಡಿ ಮಾಡಿದ್ರು. ನನಗೂ ಅವತ್ತು ಸ್ವಲ್ಪ ತಾಳ್ಮೆ ಮೀರಿತ್ತು. ಅದಕ್ಕೆ ಮಾತಿಗೆ ಮಾತು ಬೆಳೆದು ಒಂದು ಚಿಕ್ಕ ಜಗಳ ಆಯಿತು ಅಷ್ಟೇ. ಬೇರೆ ಏನೂ ಇಲ್ಲ. ನೀವೇನು ತಲೆ ಕೆಡಿಸ್ಕೋಬೇಡಿ ಮಾವ. ಮುಖ್ಯವಾದ ಕೆಲಸನ? ಏನಮ್ಮ ಅದು ಅಂಥ ಮುಖ್ಯವಾದ ಕೆಲಸ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್